ಬೈಕ್ ಟ್ಯಾಕ್ಸಿನ ಯಾಕೆ ಯೂಸ್ ಮಾಡಬಾರ್ದು ಅನ್ನೋದಕ್ಕೆ, ಮತ್ತು ನಾವು ಅದನ್ನು ಫ್ರಾಡ್ ಬೈಕ್ ಟ್ಯಾಕ್ಸಿ, ಇಲ್ಲೀಗಲ್ಲು, ಕಳ್ಳರಿದ್ದಾರೆ, ಫ್ರಾಡ್ಗಳಿದ್ದಾರೆ, ಯೂಸ್ ಮಾಡಬೇಡಿ ಅಂತ ಯಾಕೆ ಹೇಳ್ತೀವಿ ಅಂದರೆ, ಇದು ವಿಡಿಯೋ ಲೆಂತ್ ಆಗುತ್ತೆ, ಸಮಾಧಾನದಿಂದ ಕಾಯ್ಕೊಂಡು ನೋಡಿ. ಇದೊಂದು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಪ್ರೊಫೈಲ್, ಇದು ನಾನು ಇಟ್ಟಿದ್ದೀನಿ. ಈ ಪ್ರೊಫೈಲಲ್ಲಿ ಬಂದು ಡಾಕ್ಯುಮೆಂಟ್ಸ್ ನೋಡಿ, ಇದು ಒಂದು ಸ್ಯಾಂಪಲ್ ಮಾತ್ರ. ಈ ಥರ ಆಲ್ಮೋಸ್ಟ್ 60-70% ಇದೇ ಥರ ಪ್ರೊಫೈಲ್ ಇದೆ ಬೆಂಗಳೂರಲ್ಲಿ. ಯಾವೊಂದೋ DL, ಯಾವನೋ ಗಾಡಿ ಓಡಿಸೋನು, ಯಾವೊಂದೋ ಗಾಡಿ, ಯಾರ್ದೋ ಬೈಕ್, ಅವನು ಯಾವನೋ ಎಲ್ಲಿಂದಲೂ ಏನೇನೋ ಮಾಡಿ ಬಂದಿರ್ತಾನೆ, ಅಲ್ಕ ಕೆಲಸಗಳು, ಅಪರಾಧ ಕೃತ್ಯಗಳು ಮಾಡಿ ಬಂದಿರ್ತಾನೆ. ಅಂಥವ್ರು ಇಂದು ಈಸಿಯಾಗಿ ಬೆಂಗಳೂರಲ್ಲಿ ಬಂದು ಬೈಕ್ ಟ್ಯಾಕ್ಸಿ ಕೆಲಸಕ್ಕೆ ಸೇರ್ಕೊಂಡ್ಬಿಡ್ತಾರೆ. ನೋಡಿ, ಈ ಪ್ರೊಫೈಲ್ ನಾನು ಚೆಕ್ ಮಾಡ್ತೀನಿ. ಡಾಕ್ಯುಮೆಂಟ್ಸು, DL ಬಂದು ಫೇಕ್, ಇದು ವೆರಿಫೈ ಮಾಡಿದ್ದಾರೆ. ಬೈಕ್ ಆರ್ಸಿ ಓಲ್ DL ಬಗ್ಗೆ ನಿಮ್ಗೆ ಅರ್ಥ ಆಗಲ್ಲ ಎಲ್ಲರಿಗೂ, ಫೇಕ್ ಅಂದರೆ ನಂಬಲಿಕ್ಕಿಲ್ಲ. ಈ ಬೈಕ್ ಆರ್ಸಿ ನೋಡ್ತೀನಿ. ಈ ಗಾಡಿ ನಂಬರ್ ಏನು ಕಾಣುತ್ತಲ್ಲ, ಅಂಡರ್ ವೆರಿಫಿಕೇಷನ್ ಇದೆ. ಅಂಡರ್ ವೆರಿಫಿಕೇಷನ್ದಾಗ ಯಾವುದು ಪ್ರೊಫೈಲ್ ಆ್ಯಕ್ಟಿವೇಟ್ ಆಗಿರಬಾರ್ದು. ಅದು ಸುಮ್ಮನೆ ಅದು ವೆರಿಫಿಕೇಷನ್ ಯಾಕೆ ಹಾಕ್ತಾರೆ ಅಂದರೆ, ಸುಮ್ಮನೆ ಅಪ್ಲೋಡ್ ಮಾಡಿದ್ರೆ ಸಾಕು, ಅವ್ರಿಗೆ ಏನು ಬೇಕಿಲ್ಲ, ಅದು ಹಂಗೆ ಇರುತ್ತೆ ಲೈಫ್ ಟೈಮ್. ಆಮೇಲೆ ಇದು ಗಾಡಿ ನಂಬರ್ ಬಂದು TN23 AS9259. ಇದು ಬಂದು ಬೈಕ್ ನಂಬರ್ ಅಲ್ಲವೇ ಅಲ್ಲ. ನಿಮ್ಗೆ ಯಾರಿಗಾದ್ರೂ ಅನುಮಾನ ಇದ್ದರೆ ರ್ಯಾಪಿಡೋಗಿ ಬೆಂಬಲ ಕೊಡುವಂಥ ಯಾವನಾದ್ರೂ ಕಳ್ಳ ಮಕ್ಕಳನ್ನು ಚೆಕ್ ಮಾಡಿ. ಇದು ಬಂದು ತಮಿಳುನಾಡು ಪಾಸಿಂಗ್ನ ಒಂದು ದೊಡ್ಡ ಕಂಟೈನರ್ ಗಾಡಿ ನಂಬರ್ ಇದು. ಈ ಆಟೋಗಳು, ಕಾರುಗಳನ್ನ ಪಾರ್ಸಲ್ ಮಾಡುತ್ತಲ್ಲ ಅಂತ ಒಂದು ಗಾಡಿ ನಂಬರ್ ಇದು. ಈ ಎಂಪೈರ್ ವಾಹನ ಚೆಕ್ ಮಾಡ್ಬೇಕು ನೀವು. ಚೆಕ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಸರಿ, ಲಾರಿ ನಂಬರ್ ಆಗಲಿ, ವ್ಯೂ ಅಪ್ಲೋಡ್ RC ಅಂತಿದೆಯಲ್ಲ, ವ್ಯೂ ಅಪ್ಲೋಡ್ RCಯಲ್ಲಿ ಏನಿದೆ ನೋಡಿ. ಫ್ರಂಟ್ RCಯಲ್ಲಿ ಒಂದು ಬಲಗಾಲ ಚಪ್ಪಲಿ ಇದೆ, ಬ್ಯಾಕ್ RCಲಿ ಎಡಗಾಲ ಚಪ್ಪಲಿ ಇದೆ. ಪ್ಯಾನ್ ಕಾರ್ಡ್, ಈ ಪ್ಯಾನ್ ಕಾರ್ಡ್ ಯಾರಾದ್ರು ಚೆಕ್ ಮಾಡಿ. ಇದರ ಪ್ಯಾನ್ ಕಾರ್ಡ್ ಅಲ್ಲ, ಇದು ಫೇಕ್ ಇದು. ಮತ್ತು ಅಪ್ಲೋಡ್ ಮಾಡಿರೋ ಪ್ಯಾನ್ ಕಾರ್ಡ್ ಮೇಲೆ ಬಂದು ಹೆಲ್ಮೆಟ್ ಫೋಟೋ ಇದೆ. ಆಧಾರ್ ನಂಬರ್ ನೋಡಿ, ಆಧಾರ್ ನಂಬರ್ ವೆರಿಫೈಡ್ ಆಗಿಬಿಟ್ಟದೆ. ಇವರ ಆಧಾರ್ ಕಾರ್ಡ್ ವೆರಿಫೈಡ್. ಆಧಾರ್ ನಂಬರ್ ಬಂದು 665554332211 ಅಂತ ಇದೆ. ಮುಂದಿನ ನಂಬರ್ ವೆರಿಫೈಡ್ ಆಗೋಗಿದೆ. ಈ ಥರ ಎಲ್ಲ ಆಧಾರ್ ನಂಬರ್ ಇರ್ತಾರೆ, ನೀವೇ ಚೆಕ್ ಮಾಡಿ ಆಧಾರ್ ನಂಬರ್ ವ್ಯಾಲಿಡ್ ಇದೆ ಅಂತ. ಆಮೇಲೆ ಸರಿ, ಆಧಾರ್ ಏನು ಹಾಕಿದ್ದಾರೆ ಅವ್ರು ವೆರಿಫೈ ಮಾಡಿ ಆಧಾರ್ ಚೆಕ್ ಮಾಡಬೇಕು. ಚೆಕ್ ಮಾಡಿದ್ರೆ ನೋಡಿ, ಫ್ರಂಟ್ ಆಧಾರ್ ಬಂದು ಅದೇ ಹೆಲ್ಮೆಟ್ ಫೋಟೋ ನೋಡಿ. ಆರ್ಡರ್ ಬೈಕ್ ಡ್ಯೂಟಿ ಬರ್ತಾ ಇದೆ. ಯಾವುದೋ ಇನ್ನೊಂದು ಅಕ್ಸೆಪ್ಟ್ ಮಾಡಿ ಕನ್ಫರ್ಮ್ ಮಾಡ್ತೀನಿ. ಡ್ಯೂಟಿ ಬರ್ತಾ ಇದೆ. ಓಕೆ, ಕಟ್ಟಾಯಿತು. ಡಾಕ್ಯುಮೆಂಟ್ ತಗೋಲ್ಲ. ಫ್ರಂಟ್ RC ಮೇಲೆ ಬಂದು ಹೆಲ್ಮೆಟ್ಟು, ಬ್ಯಾಕ್ RC ಮೇಲೆ ಬಂದು ಹೆಲ್ಮೆಟ್ಟು. ಈ ಥರ ಸಿಚುವೇಶನ್ ಇರಬೇಕಾದ್ರೇ ಈ MSM ಅಂತ ಇದೆ, ಕ್ಯಾಪ್ಟನ್ ನೇಮ್ ಅಂತ. MSM ಅದು ಯಾವನೋ ಗೊತ್ತಿಲ್ಲ, ಅವ್ನ ಫೋಟೋನ ಇಲ್ಲ ಇದರಲ್ಲಿ. ಅವ್ನು ಯಾವನೋದಾಗಿರಲಿ, ಕ್ಯಾಪ್ಟನ್ಗಳು MSM ಅಂತ ಕಾಣುತ್ತೆ. ಯಾವನೋ ತಗೊಂಬಿಟ್ಟ. ತಗೊಳ್ಳಿ, ಆಮೇಲೆ ಅಕ್ಸೆಪ್ಟ್ ಮಾಡೋಣ. ಇದು ಫೇಕ್ ಪೇಮೆಂಟ್ ಆಗಲ್ಲ ಅಂತ ನೋಡ್ತೀರಿ. ಅರ್ನಿಂಗ್ಸಲ್ಲಿ ಹೋಗೋಣ. ಅದಕ್ಕೂ ನಾವು ಮಾಡಿದ್ದೀವಿ ನೋಡಿ. ಯಾವುದೂ ಬಂದಿಲ್ಲ. ಒಂದ್ಸಲಿ ಪೇಮೆಂಟ್ ಆಗುತ್ತಾ ಇಲ್ಲ ಟ್ರಯಲ್ಗೋಸ್ಕರ ಚೆಕ್ ಮಾಡಿದ್ವಿ. ಮನಿ ಟ್ರಾನ್ಸ್ಫರ್ ಕ್ರೆಡಿಟ್ 74 ಅರ್ನಿಂಗ್ ಮಾಡಿ 74 ರೂಪಾಯಿ ಕ್ರೆಡಿಟ್ ಆಗಿಬಿಟ್ಟಿದೆ. ಈ ಥರ ಫೇಕ್ ಅಕೌಂಟಿಗೆ ಚಪ್ಪಲಿ ಫೋಟೋ ಹಾಕಿ, ಹೆಲ್ಮೆಟ್ ಫೋಟೋ ಹಾಕಿ ಪ್ರೊಫೈಲ್ ಕ್ರಿಯೇಟ್ ಮಾಡಿದ್ರು ಅವರಿಗೆ ಡ್ಯೂಟಿ ಬರ್ತದೆ, ಆರ್ಡ್ರ್ ಬರುತ್ತೆ, ಅವ್ರಿಗೆ ಪೇಮೆಂಟ್ ಬರುತ್ತೆ. ಆನ್ಲೈನ್ ಆಗಿರೋ ಪೇಮೆಂಟ್ ಕೂಡ ಈ ಥರ ಬರುತ್ತೆ, ಅಕೌಂಟಿಗೆ ಹೋಗುತ್ತೆ ಪೇಮೆಂಟ್. ಒಂದು ಸಲ, 2 ಸಲ, 3 ಸಲ ಆಗ್ಬೋದು. ಒಂದು 10 ರೂಪಾಯಿನೇ ಆಗಿ ನೋಡಿ, 10 ರೂಪಾಯಿ ಜಮಾ ಮಾಡ್ಕೊಂಡಿದೆ, 108 ರೂಪಾಯಿ ಜಮಾ ಮಾಡ್ಕೊಂಡಿದೆ.
296 ಜಮಾ 514 ಜಮಾ ಮಾಡ್ಕೊಂಡಿದೆ. ಒಂದು ಸಲ 2 ಸಲ ನೋಡ್ತಾರೆ, 3 ಸಲ ನೋಡ್ತಾರೆ. ಅವರು ನಮ್ಮ ಪ್ರೊಫೈಲನ್ನು ಚೆಕ್ ಮಾಡ್ತಾರೆ ಅನ್ನೋ ಒಂದು ರಿಯಾಲಿಟಿಗೋಸ್ಕರ 2-3 ಸಲ ಡ್ಯೂಟಿ ಮಾಡಿ ನೋಡಿದರೆ ಕೂಡ ಅಮೌಂಟ್ ಪೇಮೆಂಟ್ ಹಾಕಿದ್ದಾರೆ ಅವರು. ಆನ್ಲೈನ್ ಪೇಮೆಂಟ್ ಮಾಡುವಾಗಲಾದರೂ ಅವ್ರ ಗಮನಕ್ಕೆ ಬರುತ್ತಾ ಈ ಫೇಕ್ ಪ್ರೊಫೈಲ್ ಅಂತ ಹೋಲ್ಡ್ ಮಾಡ್ತಾರೆ. ಕ್ಯಾಪ್ಟನ್ ಏನಾದರೂ ಕಾಲ್ ಮಾಡ್ತಾರೆ ಯಾಕಿದಾಗ ಅದು ಇಲ್ಲ. ಅವ್ರಿಗೆ ಬೇಕಾದ ಉದ್ದೇಶ ಯಾವುದನ್ನ ಆಗಿರಲಿ. ಇದೇ ಕಾರಣದಿಂದಾಗಿ ಬೆಂಗಳೂರಲ್ಲಿ ಕೆಲಸ ಮಾಡೋಂಥವ್ರು ಈ ರ್ಯಾಪಿಡೋನಲ್ಲಿ ಕೆಲಸ ಮಾಡ್ತಾರೆ. ಸುಮಾರು ಫ್ರಾಡ್ಗಳು ಏನಾದರೂ ಕ್ರೈಮ್ ಕೆಲಸ ಮಾಡೋದು ಬಂದವ್ರಿಗೆ ಇದು ಮುಂದೆ ಬೇಗ ಸಿಕ್ಬಿಡುತ್ತೆ. ಇವ್ರ ಹತ್ರ ಏನೊಂದು 2,000 ಇದ್ರೆ ಒಂದು ರೆಂಟ್ ಗಾಡಿ ಸಿಗುತ್ತೆ. ಆ ರೆಂಟ್ ಗಾಡಿನ ಹಾಕಲ್ಲ ಅವರು. ರೆಂಟ್ ಗಾಡಿ ಇರುತ್ತೆ, ಬಟ್ ಯಾವುದೋ ಒಂದು ಗಾಡಿ ನಂಬರ್ ಹಾಕಿರ್ತಾರೆ ಕಾಣ್ದಿರೋದು ತಮ್ಮ ಊರಿಂದು ಗಾಡಿ ಸಿಗುತ್ತೆ. ಇಲ್ಲಿಗಲ್ PG ಸಿಗ್ತವೆ. ಇರಾಕಿ ಕೆಲಸ ಮಾಡೋಕ್ಕಿರ್ತಾರೆ. ಇಲ್ಲಿಗಲ್ ಬೈಕ್ ಶಾಪ್ಗಳು ಸಿಗ್ತವೆ. ಅದರಿಂದ ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ. ಯಾರೇ ಬೈಕ್ ಟ್ಯಾಕ್ಸಿ ಯೂಸ್ ಮಾಡಬೇಡಿ ಅಂತ ಹೇಳೋದು. ಈ ಬೈಕ್ ಟ್ಯಾಕ್ಸಿ ಬಂದ್ ಮಾಡೋಕ್ಕೆ ಹಲವಾರು ಹೋರಾಟ ಮಾಡಿದರೂ ಕೂಡ ಇದೊಂದು ಕಳ್ಳದಂಧೆ ಆಗಿರೋದ್ರಿಂದ ಈ ಕಳ್ಳದಂಧೆಯಲ್ಲಿ ಹಲವಾರು ಕಳ್ಳರು ಶಾಮೀಲಾಗಿದ್ದಾರೆ. ರಾಜಕಾರಣಿಗಳು, ಅಧಿಕಾರಿಗಳು ಇದರಿಂದ ಬಂದ್ ಆಗ್ತಿಲ್ಲ. ಅದಕ್ಕೆ ಮೀರಿ ನಾವು ಇದನ್ನು ಬಂದ್ ಮಾಡ್ಬೋದು. ಅದಕ್ಕೆ ಟೈಮ್ ತಗೊಳುತ್ತೆ. ಒಂದ್ಸಲಿ ಬಂದಾದರೆ ಮತ್ತೆ ಯಾವ ರಾಜಕಾರಣಿ ಯಾವ ಅಧಿಕಾರಿ ಬಂದರೂ ಎದ್ದೇಳಲ್ಲ ಅದು. ಅದಕ್ಕೆ ಪ್ಲೇಸ್ಟೋರ್ಲ್ಲಿ ಹೋಗಿ ಒಬ್ಬರು ಮಾಡಿದ್ರೆ ಆಗಲಾದ ಕೆಲಸ ಇದು. ಸಾವಿರಾರು ಜನ ಮಾಡಬೇಕು. ನಾವು ಈ ರೇಟಿಂಗ್ ಅಭಿಯಾನ ಕೇಳಿದಾಗ 4.76 ಇತ್ತು. ಈಗ ನಾವು ಅದನ್ನು 4.1 ಬಂದಿದೆ. ಎಲ್ಲರೂ ಮಾಡಬೇಕಾದಷ್ಟೇ. ಆಲ್ರೆಡಿ ರೇಟಿಂಗ್ ಕೊಟ್ಟಾಗಿದೆ. ಇದಕ್ಕೆ ಈ ಥರ ರೇಟಿಂಗ್ ಕೊಟ್ಟಾಗ ಸಾವಿರಾರು ಜನಕ್ಕೆ ನೆಗೆಟಿವ್ ರೇಟಿಂಗ್ ಬಂದಾಗ ಪ್ಲೇಸ್ಟೋರು ಅದಾಗದೆ ಯಾರನ್ನು ಕೇಳ್ದೇ ಅದನ್ನು ಟರ್ಮಿನೇಟ್ ಮಾಡಾಕತ್ತೆ ಪ್ಲೇಸ್ಟೋರಿಂದ. ನಾವು ಬೈಕ್ ಟ್ಯಾಕ್ಸಿ ಒದ್ದೋಡಿಸಿ ಅಭಿಯಾನ ಇದೆಲ್ಲ ಮಾಡಿದ್ದೀವಿ. ಬೈಕ್ ಟ್ಯಾಕ್ಸಿ ಸೇಫ್ ಅಲ್ಲ ಅನ್ನೋದಕ್ಕೆ ಇದೇ ಒಂದು ಕಾರಣ. ಇದೊಂದೇ ಒಂದು ಕಾರಣ ಅಲ್ಲ, ಇದೊಂದು ಅಪ್ಲಿಕೇಶನ್ ಅಂತಲ್ಲ. ಈ ಥರ ಫೇಕ್ ಅಪ್ಲಿಕೇಶನ್ಗಳು ಹೆಲ್ಮೆಟ್ ಹಾಕಿರೋಂಥವು, ಚಪ್ಪಲಿ ಫೋಟೋ ಆಗಿರೋದು, ಫೇಕ್ ಡಾಕ್ಯುಮೆಂಟು, ಫೇಕ್ ಪ್ರೊಫೈಲಿಂದ ಫೋಟೋ ತುಂಬ ರ್ಯಾಪಿಡೋ ಪ್ರೊಫೈಲ್ಗಳು ಐಡಿಗಳಿದ್ದಾವೆ ಬೆಂಗಳೂರಲ್ಲಿ. ಹಾಗಾಗಿ ರ್ಯಾಪಿಡೋ ಬುಕ್ ಮಾಡೋ ಮುನ್ನ ಎಚ್ಚರವಾಗಿರಿ. ಬುಕ್ ಮಾಡಿ ಏನಾದರೂ ಆಕ್ಸಿಡೆಂಟ್ ಆಗಿಬಿಟ್ರೆ ಅವ್ನು ಯಾರಂತ ಗೊತ್ತಾಗಲ್ಲ ನಿಮಗೆ. ಆ ಗಾಡಿಗೂ ಇದ್ದಾವೆ, ಗಾಡಿಗಳಿಗೂ ಲೈಸೆನ್ಸ್ ಇರೋಲ್ಲ, ಅದಕ್ಕೆ ಇನ್ಶೂರೆನ್ಸ್ ಇರೋಲ್ಲ, FC ಇರೋಲ್ಲ. ಆ ಜಿಪ್ ಗಾಡಿಗಳು ಬರ್ತಾವೆ, ಇಲ್ಲೇ ಕುತ್ಕೊಳ್ಳೋಕ್ಕೆ ಇರೋಲ್ಲ. ಹಿಂಗೆ ಕಾಲು ಅಲ್ಲಾಡಿಸ್ಕೊಂಡು ಇಲ್ಲಿ ಬಿಟ್ಕೊಂಡು ಹೋಗ್ತಿರ್ತಾರೆ. ಆ ಥರ ಸಿಚುವೇಷನಲ್ಲಿ ಅವ್ನು ಸ್ವಲ್ಪ ಗಾಡಿ ಲೆಫ್ಟ್ ರೈಟ್ ಟರ್ನ್ ಆದರೆ ಗಾಡಿ ಬಿದ್ದೋಗ್ತವೆ. ಇದೇ ಕಾರಣಕ್ಕೆ ಬೈಕ್ ಟ್ಯಾಕ್ಸಿ ಸುರಕ್ಷಿತ ಅಲ್ಲ. ಸಾರ್ವಜನಿಕರಿಗೆ ಯಾರೂ ಬೈಕ್ ಟ್ಯಾಕ್ಸಿ ಬಳಸಬೇಡಿ.